Self-induction. C is the cylindrical coil is connected with the battery and tap key in series. ಈಗ ಟ್ಯಾಪ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಆಗ ಸರ್ಕ್ಯೂಟ್ ಮೇಕ್ ಆಗಿ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಕರೆಂಟ್ ಸಡನ್ ಇನ್ಕ್ರೀಸ್ ಆಗಲ್ಲ. Current increases from 0 to maximum in a time t1, in a finite time, in the definite time. Current sudden increase agdene slow agi 0 to maximum increase agutte. Yake? ಯಾವಾಗ ಸರ್ಕ್ಯೂಟ್ ಮೇಕ್ ಆಗುತ್ತೋ ಕರೆಂಟ್ 0 to maximum increase ಆಗುತ್ತೆ. ಆಗ ಅದೇ ಕಾಯಿಲ್ ಲಿಂಕ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್ ಫ್ರಮ್ 0 to maximum. So EMF is induced. This EMF opposes the growth of current or increasing the current. That's why the current increases slowly from 0 to maximum. ಈ ರೀತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆದಾಗ EMF ಇಂಡ್ಯೂಸ್ ಆಗಿ ಆ ಇಂಡ್ಯೂಸ್ಡ್ EMF ಗ್ರೋತ್ ಆಗ್ತಕ್ಕಂಥ ಕರೆಂಟ್ ಅನ್ನ ಇನ್ಕ್ರೀಸ್ ಆಗ್ತಕ್ಕಂಥ ಕರೆಂಟ್ ಅನ್ನ ಅಪೋಸ್ ಮಾಡ್ತಾ ಇರುತ್ತೆ, ತಡೆಗಟ್ತಾ ಇರುತ್ತೆ. ಹಾಗಾಗಿ ಆ ಕರೆಂಟ್ 0 to maximum ಸ್ಲೋ ಆಗಿ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇಂಥ EMF ಗೆ ನಾವು ಅಂತ ಕರಿತೀವಿ ಬ್ಯಾಕ್ EMF ಅಂತ ಕರಿತೀವಿ. ಸೊ an induced EMF which opposes the growth of current is called back EMF. ಯಾವೊಂದು ಇಂಡ್ಯೂಸ್ಡ್ EMF ಗ್ರೋತ್ ಆಗ್ತಕ್ಕಂಥ ಕರೆಂಟ್ ಅನ್ನ ಅಪೋಸ್ ಮಾಡುತ್ತೋ, ಇನ್ಕ್ರೀಸ್ ಆಗ್ತಕ್ಕಂಥ ಕರೆಂಟ್ ಅನ್ನ ಅಪೋಸ್ ಮಾಡುತ್ತೋ ಅಂತ ಇಂಡ್ಯೂಸ್ಡ್ EMF ಗೆ ಬ್ಯಾಕ್ EMF ಅಂತ ಕರಿತೀವಿ. ಹಾಗೇನೆ ಕೀ ರಿಲೀಸ್ ಮಾಡ್ತೀವಿ, ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಆಗ ಕರೆಂಟ್ ಮ್ಯಾಕ್ಸಿಮಮ್ ಟು 0 ಡಿಕ್ರೀಸ್ ಆಗುತ್ತೆ, ಬಟ್ ನಾಟ್ ಇನ್ಸ್ಟಂಟ್ಲಿ, ಬಟ್ ನಾಟ್ ಸಡನ್ಲಿ. ದಟ್ ಕರೆಂಟ್ ಮ್ಯಾಕ್ಸಿಮಮ್ ಟು 0 ಡಿಕ್ರೀಸ್ ಆಗುತ್ತೆ ಇನ್ ಎ ಟೈಮ್ t1 ನಲ್ಲಿ ಸ್ಲೋ ಆಗಿ. ಯಾಕೆ? ಸೊ ವೆನ್ ದ ಸರ್ಕ್ಯೂಟ್ ಬ್ರೇಕ್ಸ್ ಕರೆಂಟ್ ಡಿಕ್ರೀಸಸ್ ಫ್ರಮ್ ಮ್ಯಾಕ್ಸಿಮಮ್ ಟು 0. ಸರ್ಕ್ಯೂಟ್ ಬ್ರೇಕ್ ಆದಾಗ ಕರೆಂಟ್ ಸ್ವಿಚ್ ಆಫ್ ಮಾಡಿದಾಗ ಕರೆಂಟ್ ಮ್ಯಾಕ್ಸಿಮಮ್ ಟು 0 ಡಿಕ್ರೀಸ್ ಆದಾಗ ಆಗ ಅದೇ ಕಾಯಿಲ್ ಲಿಂಕ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಕ್ರೀಸ್ ಆಗುತ್ತೆ ಮ್ಯಾಕ್ಸಿಮಮ್ ಟು 0. ಹಾಗಾಗಿ EMF ಇಂಡ್ಯೂಸ್ ಆಗುತ್ತೆ. ದಿಸ್ ಇಂಡ್ಯೂಸ್ಡ್ EMF opposes the decay of current, decreasing the current. ಆ ಡಿಕ್ರೀಸ್ ಆಗ್ತಕ್ಕಂಥ ಕರೆಂಟ್ ಅನ್ನ ಈ ಒಂದು EMF ಅಪೋಸ್ ಮಾಡುತ್ತೆ. ಹಾಗಾಗಿ ದಟ್ EMF ಡಿಕ್ರೀಸಸ್ ಫ್ರಮ್ ಮ್ಯಾಕ್ಸಿಮಮ್ ಟು 0 ಸ್ಲೋಲಿ. ಹಾಗಾಗಿ ಇಂಥ EMF ಗೆ ಫಾರ್ವರ್ಡ್ EMF ಅಂತ ಕರೀತೀವಿ. ಅಂದ್ರೆ an induced EMF which opposes the decay of current or decreasing the current is called forward EMF. ಸೊ ಇಲ್ಲಿ ನಮಗೆ ಗೊತ್ತಿದೆ ಇಂಡ್ಯೂಸ್ಡ್ EMF ಎಪ್ಸಿಲಾನ್ ಈಕ್ವಲ್ ಟು ಮೈನಸ್ d∅dt. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಸೇಮ್ ಚೇಂಜ್ ಆಗುತ್ತೆ, ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಸೇಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಹಾಗಾಗಿ EMF and dt are varies inversely. ಇಲ್ಲಿ ನೋಡಿ t2 is less, t1 is more. ಅಂದ್ರೆ ಕರೆಂಟ್ 0 to ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಲಿಕ್ಕೆ ಟೈಮ್ t1 ಜಾಸ್ತಿ ಇದೆ, ಮ್ಯಾಕ್ಸಿಮಮ್ ಟು 0 ಕರೆಂಟ್ ಡಿಕ್ರೀಸ್ ಆಗಲಿಕ್ಕೆ ಟೈಮ್ t2 ಕಡಿಮೆ ಇದೆ. ಹಾಗಾದ್ರೆ t2 ಕಡಿಮೆ ಇದೆ ಅಂದ್ರೆ EMF is more, ಅಂದ್ರೆ ಫಾರ್ವರ್ಡ್ EMF is more. t1 ಜಾಸ್ತಿ ಇದೆ ಅಂದ್ರೆ ಬ್ಯಾಕ್ EMF is less. ಹಾಗಾಗಿ ಫಾರ್ವರ್ಡ್ EMF is always greater than the back EMF. ಅಂದ್ರೆ an EMF induced during the circuit break is more than that of the circuit make, because the time taken to decreasing the current from maximum to 0, t2 is less than the t1. ಸರಿ, ಕರೆಂಟ್ ಇನ್ಕ್ರೀಸ್ ಆದಾಗಲೂ ಅಪೋಸಿಷನ್ ಬರ್ತಾ ಇದೆ EMF ಇಂದ, ಡಿಕ್ರೀಸ್ ಆದಾಗಲೂ ಸಹಿತ ಅಪೋಸಿಷನ್ ಬರ್ತಾ ಇದೆ. ಈ ಅಪೋಸಿಷನ್ ನಾವು ರೆಸಿಸ್ಟೆನ್ಸ್ ಅಂತ ಕರೆದಿದ್ದೀವಿ ಅಲ್ಲಿ. ಹಾಗಾದ್ರೆ ಇಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರೀತೀವಿ. ಇಲ್ಲಿ ನೋಡಿ, ಕರೆಂಟ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಡಿಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಆಲ್ಸೋ ಡಿಕ್ರೀಸಸ್. ಹಾಗಾಗಿ phi is directly proportional to I. Phi ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ at any instant is directly proportional to current through the coil at the instant. Phi is directly proportional to I, then phi is equal to L into I.
L is the constant in the coil. This constant in the coil is called self-inductance or coefficient of self-induction. Hello, self-induction and the definition no? Current increase ಆದಾಗ EMF induce ಆಗಿದೆ, current decrease ಆದಾಗ EMF induce ಆಗಿದೆ. ಹಾಗಾಗಿ an EMF induced in the coil due to change of current is called self-induction. Magnetic flux change ಆದಾಗ EMF induce ಆದ್ರೆ ಅದು electromagnetic induction. ಆದರೆ ಕರೆಂಟ್ ಚೇಂಜ್ ಆದಾಗ ಯಾವ ಕಾಯಿಲ್ ಅಲ್ಲಿ ಕರೆಂಟ್ ಚೇಂಜ್ ಆಗುತ್ತೋ ಅದೇ ಕಾಯಿಲ್ ಅಲ್ಲಿ EMF induce ಆದ್ರೆ ಅದಕ್ಕೆ ನಾವು ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. An EMF induced in the coil due to change of current is called self-induction. So, L under self-inductance, just like the resistance in the conductor. Illi resistance in the coil is nothing but self-inductance epsilon. L. Here phi is equal to L into I. According to laws of EMI, we know the equation for induced EMF epsilon equal to minus d phi by dt. अगर phi इरो जागದಲ್ಲಿ L into I ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಆಗ epsilon is equal to minus L into di by dt. अगर epsilon equal to minus L into di by dt ಅದರ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ L is equal to minus epsilon divided by di by dt. ಇಲ್ಲಿ epsilon ಅಂದ್ರೆ induced EMF, ಹಾಗಾದ್ರೆ di by dt ಅಂತಂದ್ರೆ rate of change of current, minus ಏನು ಇಂಡಿಕೇಟ್ ಮಾಡುತ್ತೆ direction of induced EMF is always opposite to the direction of rate of change of current. Epsilon ಮತ್ತು di by dt opposite ಆಗಿರ್ತವೆ ಅಂದ್ರೆ ಮೈನಸ್ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ L equal to minus epsilon upon di by dt. ಹಾಗೆ ಸೆಲ್ಫ್ ಇಂಡಕ್ಟೆನ್ಸ್ ಅಂದ್ರೆ ಏನು ನ್ಯೂಮರಿಕಲಿ ಹೇಳ್ತೀವಿ ಈಕ್ವೇಷನ್ ಪ್ರಕಾರ. ಏನು ಹಾಗಾದ್ರೆ if di upon dt equal to 1 ಅಂದ್ರೆ ಏನು rate of change of current is unit. ಹಾಗಾದ್ರೆ di upon dt equal to 1 ಅಂದ್ರೆ L is equal to ಏನಾಗುತ್ತೆ ಈಕ್ವೇಷನ್ ಪ್ರಕಾರ ಎಪ್ಸಿಲಾನ್ ಆಗುತ್ತೆ, ಮೈನಸ್ ನೆಗ್ಲೆಕ್ಟ್ ಮಾಡಿದೀವಿ L equal to ಎಪ್ಸಿಲಾನ್. ಅಂದ್ರೆ ಇಂಡ್ಯೂಸ್ಡ್ EMF ಅನ್ನೇ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಯಾವಾಗ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇಸ್ ಯೂನಿಟ್. ಹಾಗಾಗಿ an EMF induced in the coil due to unit rate of change of current. An EMF induced in the coil due to unit rate of change of current is called self-inductance. ಅಂದ್ರೆ ಯೂನಿಟ್ ಟೈಮ್ ಅಲ್ಲಿ ಯೂನಿಟ್ ಕರೆಂಟ್ ಚೇಂಜ್ ಆದಾಗ ಆ ಕಾಯಿಲ್ ಅಲ್ಲಿ ಎಷ್ಟು EMF ಇಂಡ್ಯೂಸ್ ಆಗುತ್ತೆ ಆ ಇಂಡ್ಯೂಸ್ EMF ಅನ್ನ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರೀತೀವಿ. ಈ ಸೆಲ್ಫ್ ಇಂಡಕ್ಟೆನ್ಸ್ SI ಯೂನಿಟ್ ಹೆನ್ರಿ, ಜೋಸೆಫ್ ಹೆನ್ರಿ ಹೆಸರಿತ್ತಲ್ಲ ಅದರಲ್ಲಿ ಆ ಹೆನ್ರಿ ಅಂತ ತಗೊಂಡಿದ್ದೀವಿ ಯೂನಿಟ್ ಸೆಲ್ಫ್ ಇಂಡಕ್ಟೆನ್ಸ್. ಓಕೆ, ಹಾಗಾದ್ರೆ ಇದ್ರ ಸಿಂಬಲ್ ಅನ್ನ H ಅಂತ ಬರೀತೀವಿ. 1 ಹೆನ್ರಿ ಅಂದ್ರೆ ಏನು? ಈ ಒಂದು ಇಕ್ವೇಶನ್ ಪ್ರಕಾರ di upon dt ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಎಷ್ಟು ಇರಬೇಕು 1 ಆಂಪಿಯರ್ ಪರ್ ಸೆಕೆಂಡ್. ಹಾಗಾದ್ರೆ ಎಷ್ಟು EMF ಇಂಡ್ಯೂಸ್ ಆಗಿರಬೇಕು ಕಾಯಿಲ್ ಅಲ್ಲಿ 1 ವೋಲ್ಟ್. ಆಗ ಅದೇ ಕಾಯಿಲ್ ಅಲ್ಲಿ ಇರ್ತಕ್ಕಂಥ ಸೆಲ್ಫ್ ಇಂಡಕ್ಟೆನ್ಸ್ ಎಷ್ಟಾಗುತ್ತೆ 1 ಹೆನ್ರಿ. ಸೊ 1 ವೋಲ್ಟ್ ಆಫ್ EMF induced in the coil due to rate of change of current 1 ampere per second is called 1 henry. 1 ಸೆಕೆಂಡ್ ಅಲ್ಲಿ 1 ಆಂಪಿಯರ್ ಆಫ್ ಕರೆಂಟ್ ಚೇಂಜ್ ಆದಾಗ ಆ ಕಾಯಿಲ್ ಅಲ್ಲಿ ಇನ್ನು ಕಾಣ್ತಾ ಇಲ್ವಾ? ಸೊ ಸ್ವಲ್ಪ ಕಡೆ ಮೂವ್ ಮಾಡ್ತಾರೆ, ಕಾಣ್ತಾ ಇದೆ? ಕಾಣುತ್ತಾ? ಸೊ ಈ ರೀತಿ ಒಂದು ಸೆಕೆಂಡ್ ಅಲ್ಲಿ 1 ಆಂಪಿಯರ್ ಆಫ್ ಕರೆಂಟ್ ಚೇಂಜ್ ಆದಾಗ 1 ವೋಲ್ಟ್ ಆಫ್ EMF ಇಂಡ್ಯೂಸ್ ಆಗಬೇಕು ಆ ಕಾಯಿಲ್ ಅಲ್ಲಿ. ಆಗ ಅದನ್ನ ನಾವು 1 ಹೆನ್ರಿ ಅಂತ ಕರಿತೀವಿ. ಈ ರೀತಿ 1 ವೋಲ್ಟ್ ಆಫ್ EMF ಇಂಡ್ಯೂಸ್ ಇನ್ ದ ಕಾಯಿಲ್ ಡ್ಯೂ ಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ 1 ಆಂಪಿಯರ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ 1 ಹೆನ್ರಿ. Okay.